ಇನ್ನು ಈ ಪೆನ್ ಡ್ರೈವ್ ಪ್ರಕರಣ ದಿನಕ್ಕೊಂದು ಆಯಾಮವನ್ನು ಟ್ವಿಸ್ಟ್ ಅನ್ನು ಪಡೆದುಕೊಳ್ತದೆ. ಈ ಬೆನ್ನಲ್ಲೇ ಹಾಸನದ ಮಾಜಿ ಶಾಸಕ ಪ್ರೀತಮ್ ಗೌಡ ಅವರ ಎಡಗೈ ಮತ್ತು ಬಲಗೈ ಅಂತ ಕರೆಸಿಕೊಳ್ತಾ ಇದ್ದ ಆಪ್ತರ ಬಂಧನ ಆಗಿದೆ. ಇದರ ನಡುವೆ ಜಮೀರ್ ಅವರ ಆಪ್ತ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸ್ಟೋರಿಯನ್ನ ಹಾಕೋದ್ರ ಮುಖಾಂತರ ಈ ಒಂದು ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಂಗಾಗಿದೆ. ಎಲ್ಲಿ ತನಕ ಬಂದು ನಿಂತಿದೆ ತನಿಖೆ ಹಾಗಾದ್ರೆ ನೋಡ್ತಾ ಹೋಗೋಣ. ಪೆನ್ ಡ್ರೈವ್ ಪ್ರಕರಣಕ್ಕೆ ಮತ್ತೊಂದು ಬಿಗ್ ಟ್ವಿಸ್ಟ್. ಪ್ರೀತಮ್ ಗೌಡ ಆಪ್ತ ಸೇರಿ ಇಬ್ಬರು ಎಸ್ಐಟಿ ವಶಕ್ಕೆ. ಸಂಸದ ಪ್ರಜ್ವಲ್ ರೇವಣ್ಣಗೆ ಸಂಬಂಧಿಸಿದಂತಹ ಪೆನ್ ಡ್ರೈವ್ ಪ್ರಕರಣದ ಬಗ್ಗೆ ಎಸ್ಐಟಿ ತನಿಖೆ ಚುರುಕುಗೊಳಿಸಿದೆ. ಅಶ್ಲೀಲ ದೃಶ್ಯಗಳ ಪೆನ್ ಡ್ರೈವ್ ಹಂಚಿಕೆ ಪ್ರಕರಣದ ಬಗ್ಗೆ ಎಸ್ಐಟಿ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕ್ತಿದೆ. ಸಂಸದ ಪ್ರಜ್ವಲ್ ರೇವಣ್ಣಗೆ ಸಂಬಂಧಿಸಿದ್ದು ಎನ್ನಲಾದಂತಹ ಪೆನ್ ಡ್ರೈವ್ ವೈರಲ್ ಪ್ರಕರಣಕ್ಕೆ ಇದೀಗ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಪೆನ್ ಡ್ರೈವ್ ಪ್ರಕರಣ ದಿನಕ್ಕೊಂದು ಆಯಾಮ ಟ್ವಿಸ್ಟ್ ಪಡಿತಾ ಇದೆ. ಪ್ರಕರಣದ ತನಿಖೆ ಮುಂದುವರಿಸಿರುವಂತಹ ಎಸ್ಐಟಿ ಅಧಿಕಾರಿಗಳು ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ. ಬಿಜೆಪಿ ಮಾಜಿ ಶಾಸಕ ಪ್ರೀತಮ್ ಗೌಡ ಆಪ್ತ ಸೇರಿದಂತೆ ಇಬ್ಬರನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ. ಇನ್ನು ಪ್ರೀತಮ್ ಗೌಡ ಅತ್ಯಾಪ್ತ ಆಗಿರುವಂತಹ ಲಿಖಿತ್ ಗೌಡ ಹಾಗೂ ಯಲಗುಂದ ಚೇತನ್ ಎಂಬುವವರು ಎಸ್ಐಟಿ ಬಲೆಗೆ ಬಿದ್ದಿದ್ದಾರೆ. ಇನ್ನು ಇಬ್ಬರನ್ನು ಮೊನ್ನೆ ಮಧ್ಯರಾತ್ರಿಯೇ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗ್ತಾ ಇದೆ. ಪ್ರೀತಮ್ ಗೌಡ ಜೊತೆ ಚೇತನ್ ಹಾಗೂ ಲಿಖಿತ್ ಗುರುತಿಸಿಕೊಂಡಿದ್ರು. ಮಾಜಿ ಶಾಸಕ ಪ್ರೀತಮ್ ಗೌಡ ಕಚೇರಿಯ ಸಿಬ್ಬಂದಿ ಹಾಗೂ ಅವರ ಆಪ್ತ ಲಿಖಿತ್ ಎನ್ನಲಾಗ್ತಾ ಇದೆ. ಪ್ರೀತಮ್ ಗೌಡ ಜೊತೆ ಹಲವು ವರ್ಷಗಳಿಂದ ಗುರುತಿಸಿಕೊಂಡಿದ್ದ ಎನ್ನಲಾಗಿದೆ. ಇನ್ನು ಪೆನ್ ಡ್ರೈವ್ ಇಟ್ಕೊಂಡಿದ್ದಂತಹ ಪ್ರಕರಣದಲ್ಲಿ ಇಬ್ಬರು ಬಿಜೆಪಿ ಕಾರ್ಯಕರ್ತರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿದ್ರು. ಇನ್ನು ಪೆನ್ ಡ್ರೈವ್ ವೈರಲ್ ಸಂಬಂಧ ದಾಖಲಾಗಿರುವಂತಹ ಕೇಸ್ನಲ್ಲಿ ಹೆಸರೇ ಇಲ್ಲದಂತಹ ಈ ಇಬ್ಬರನ್ನ ವಶಕ್ಕೆ ಪಡೆದು ಎಸ್ಐಟಿ ಟೀಮ್ ಪ್ರತ್ಯೇಕ ವಾಹನಗಳಲ್ಲಿ ಕರೆದೊಯ್ದು ಸ್ಥಳ ಮಹಜರ್ ಕೂಡ ನಡೆಸಿದೆ. ಇನ್ನು ಚೇತನ್ರನ್ನ ಯಲಗುಂದ ಗ್ರಾಮಕ್ಕೆ ಕರೆತಂದ್ರೆ ಲಿಖಿತ್ರನ್ನ ಶ್ರವಣಬೆಳಗೊಳಕ್ಕೆ ಕರೆದೊಯ್ದು ಸ್ಥಳ ಮಹಜರ್ ನಡೆಸಲಾಗಿದೆ. ಇನ್ನು ಲಿಖಿತ್ ಪೆನ್ ಡ್ರೈವ್ ಹಂಚಿಕೆ ಪ್ರಕರಣದಲ್ಲಿ ಈ ಇಬ್ಬರು ಆರೋಪಿಗಳು ಪ್ರಮುಖ ಪಾತ್ರವನ್ನ ವಹಿಸಿದ್ದಾರೆ ಎನ್ನಲಾಗ್ತಾ ಇದೆ. ಸಾರ್ವಜನಿಕ ಸ್ಥಳದಲ್ಲಿ ಪೆನ್ ಡ್ರೈವ್ ಎಸೆಯುವ ಮೂಲಕ ಕೃತ್ಯ ಎಸಗಿದ್ದಾರಂತೆ. ಇನ್ನು ವಶಕ್ಕೆ ಪಡೆದಂತಹ ಚೇತನ್ ಹಾಗೂ ಲಿಖಿತ್ ನನ್ನ ಎಸ್ಐಟಿ ಟೀಮ್ ಮೊದಲು ವೈದ್ಯಕೀಯ ಪರೀಕ್ಷೆ ಮಾಡಿಸಿ ಹಾಸನದ ವಿಜಯನಗರದಲ್ಲಿರುವಂತಹ ಜಡ್ಜಿ ನಿವಾಸಕ್ಕೆ ಹಾಜರುಪಡಿಸಿದ್ರು. ಇದೇ ವೇಳೆ ಜಿಎಂಎಫ್ಸಿ ನ್ಯಾಯಾಧೀಶ ಗಿರಿಗೌಡ ಇಬ್ಬರು ಆರೋಪಿಗಳಿಗೆ ಮೇ 25ನೇ ತಾರೀಕು ತನಕ ಅಂದ್ರೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನೀಡಿ ಆದೇಶವನ್ನ ನೀಡಿದ್ರು. ಬಳಿಕ ಚೇತನ್ ಹಾಗೂ ಲಿಖಿತ್ ರನ್ನ ಎಸ್ಐಟಿ ಟೀಮ್ ಜೈಲಿಗೆ ಬಿಟ್ಟು ಬಂದಿದ್ದಾರೆ. ಇನ್ನು ಚೇತನ್ ಹಾಗೂ ಲಿಖಿತ್ ಬಂಧನ ವಿಚಾರವಾಗಿ ಮಾತನಾಡಿದಂತಹ ಮಾಜಿ ಶಾಸಕ ಪ್ರೀತಮ್ ಗೌಡ ಅವರೇನ್ ಕಳ್ತನ ಮಾಡಿಲ್ಲ, ಡಕಾಯಿತಿ ಮಾಡಿಲ್ಲ, 50,000 ಪೆನ್ ಡ್ರೈವ್ಗಳಲ್ಲಿ ಇವರಿಗೂ ಒಂದ್ ಸಿಕ್ಕಿರುತ್ತೆ ಅಂತ ತಿಳಿಸಿದ್ರು. ಅವ್ರೇನ್ ಕಳ್ತನ ಮಾಡಿಲ್ಲ ಅಥವಾ ಡಕಾಯಿತಿ ಮಾಡಿಲ್ಲ. 50,000 ಪೆನ್ ಡ್ರೈವ್ ಅಲ್ಲಿ ಅದು ಒಂದು ಪೆನ್ ಡ್ರೈವ್ ಸಿಕ್ಕಿರುತ್ತೆ. ಅವ್ರೇನ್ ಕಳ್ತನ ಮಾಡಿಲ್ಲ ಅಥವಾ ಡಕಾಯಿತಿ ಮಾಡಿಲ್ಲ. 50,000 ಪೆನ್ ಡ್ರೈವ್ ಅಲ್ಲಿ ಅದು ಒಂದು ಪೆನ್ ಡ್ರೈವ್ ಸಿಕ್ಕಿರುತ್ತೆ. ನವೀನ್ ಗೌಡ ಕಾರ್ತಿಕ್ ಪುಟ್ಟಿಗೆ ಎಸ್ಐಟಿ ಬಲೆ. ಮಂಜುಗೆ ಪೆನ್ ಡ್ರೈವ್ ಕೊಟ್ಟಿದ್ದಂತೆ ನವೀನ್ ಗೌಡ. ಪೆನ್ ಡ್ರೈವ್ ಪ್ರಕರಣದ ತನಿಖೆಗೆ ಚುರುಕು ಕೊಟ್ಟಂತಹ ಎಸ್ಐಟಿ ಇನ್ನು ಮೂವರನ್ನ ಸೆರೆ ಹಿಡಿಯೋದಕ್ಕೆ ಬಲೆ ಬೀಸಿದೆ. ಸಚಿವ ಜಮೀರ್ ಆಪ್ತ ನವೀನ್ ಗೌಡ, ಪ್ರಜ್ವಲ್ ಮಾಚಿ ಕಾರು ಡ್ರೈವರ್ ಕಾರ್ತಿಕ್ ಗೌಡ, ಪುಟ್ಟಿ ಅಲಿಯಾಸ್ ಪುಟ್ರಾಜ್ ನನ್ನ ವಶಕ್ಕೆ ಪಡೆಯೋದಕ್ಕೆ ಮುಂದಾಗಿದೆ. ಪೆನ್ ಡ್ರೈವ್ ವೈರಲ್ ಆಗಿದ್ದು ಹೇಗೆ, ಯಾರಿಗೆಲ್ಲ ಹಂಚಿದ್ರಿ, ಹಂಚಿಕೆಯಿಂದ ಯಾರಿದ್ದಾರೆ, ಈ ಎಲ್ಲದರ ಬಗ್ಗೆ ವಿಚಾರಣೆ ನಡೆಸಿ ಸತ್ಯ ಹೊರಗೆ ಹಾಕೋದಕ್ಕೆ ಮುಂದಾಗಿದೆ. ಈ ಮಧ್ಯೆ ಸಚಿವ ಜಮೀರ್ ಆಪ್ತ ನವೀನ್ ಗೌಡ ಫೇಸ್ಬುಕ್ನಲ್ಲಿ ಸ್ಫೋಟಕ ಮಾಹಿತಿಯನ್ನ ಹಂಚಿಕೊಂಡಿದ್ದಾನೆ. ಪೋಸ್ಟ್ನಲ್ಲಿ ಏನಿದೆ ಅಂತ ನೋಡ್ತಾ ಹೋಗೋಣ. ನವೀನ್ ಗೌಡ ಪೋಸ್ಟ್: ಏಪ್ರಿಲ್ 20ನೇ ತಾರೀಕು ನನಗೆ ರಸ್ತೆಯಲ್ಲಿ ಸಿಕ್ಕಿದಂತಹ ಪೆನ್ ಡ್ರೈವ್ ಅನ್ನ ಅರಕಲಗೂಡು ಶಾಸಕರಾದಂತಹ ಮಂಜು ಅವರಿಗೆ ಏಪ್ರಿಲ್ 21ನೇ ತಾರೀಕು ಅರಕಲಗೂಡಿನ ಮಾರುತಿ ಕಲ್ಯಾಣ ಮಂಟಪದಲ್ಲಿ ಕೊಟ್ಟಿದ್ದೀನಿ. ಕುಮಾರಸ್ವಾಮಿ ಅವರು ಹೇಳಿದ ಹಾಗೆ ವಿಡಿಯೋ ವೈರಲ್ ಹಿಂದೆ ಇರುವಂತಹ ಮಹಾನ್ ನಾಯಕ ಅರಕಲಗೂಡು ಶಾಸಕರೇ ಆಗಿರಬಹುದು ಅಂತ ತಿಳಿಸಿದ್ದಾರೆ. ಹೀಗಂತ ಫೇಸ್ಬುಕ್ನಲ್ಲಿ ಬರ್ಕೊಂಡಿದ್ದಾನೆ. ಈ ಮೂಲಕ ಇದೀಗ ಮಂಜು ಹೆಸರು ತಳುಕು ಹಾಕೊಂಡಿದೆ. ನವೀನ್ ಗೌಡ ಆರೋಪಕ್ಕೆ ಮಂಜು ಹೇಳಿದ್ದೇನು? ನವೀನ್ ಗೌಡ ಆರೋಪವನ್ನ ಶಾಸಕ ಮಂಜು ಅಲ್ಲಗೆಳೆದಿದ್ದಾರೆ. ಪಬ್ಲಿಕ್ ಟಿವಿ ಜೊತೆ ಮಾತನಾಡುತ್ತಾ ಹೇಳಿದ್ದು ಹೀಗೆ: ನೋಡಿ, ಅವನು ಯಾರು ಏನು ಅಂತ ನನಗೆ ಗೊತ್ತಿಲ್ಲ. ಇದ್ರಲ್ಲಿ ಏನೋ ಹಿಂದೆ ಪಿತೂರು ಇದೆ. ಕೂಡಲೇ ಅವನ್ನ ಬಂಧಿಸಿ ನನಗೆ ಏನು ಕೊಟ್ಟವನು ಏನು ಅನ್ನೋದು ನನಗೆ ಗೊತ್ತೇ ಇಲ್ಲ. ಈ ತರ ಥರ್ಡ್ ಕ್ಲಾಸ್ ಕೆಲಸಗಳನ್ನ ಯಾವನು ಮಾಡಬಾರ್ದು. 100% ಈಗ ಅವನು ಯಾರು, ನಾನು ಎಲ್ಲಿ ಭೇಟಿ ಮಾಡ್ದ, ನನ್ನ ನೋಡಕ್ಕೆ ಯಾರು ಕಳ್ಸಿದ, ನನ್ನ ನೋಡಕ್ಕೆ ಕಾರಣ ಏನು, ಇದನ್ನೆಲ್ಲ ತನಿಖೆ ಆಗಬೇಕು. ಇದ್ರ ಬಗ್ಗೆ ನಾನೇ ಈಗ ಭಾರಿ ಸಂತೋಷ ಆಯ್ತು. ಈಗ ಒಂದು ಕಂಪ್ಲೇಂಟ್ ಮಾಡೋಕ್ಕೆ, ಇನ್ನೊಂದು ಮಾಡೋದಕ್ಕೆ ದೂರೂನು ಕೊಟ್ಟು ಮಾನನಷ್ಟ ಮೊಕದ್ದಮೆನೂ ಆಗ್ತದೆ. ಒಟ್ನಲ್ಲಿ ಪೆನ್ ಡ್ರೈವ್ ಪ್ರಕರಣ ನಾನಾ ಆಯಾಮವನ್ನ ಪಡ್ಕೊಳ್ತಾ ಇದೆ. ದಿನಕ್ಕೊಂದು ಟ್ವಿಸ್ಟ್ ಪಡ್ಕೊಳ್ತಾ ಇದೆ. ಪ್ರೀತಮ್ ಗೌಡ ಆಪ್ತರನ್ನ ಎಸ್ಐಟಿ ಲಾಕ್ ಮಾಡಿದ್ದು ವೈರಲ್ ಹಿಂದಿನ ಸತ್ಯ ಹೊರಗೆ ಹಾಕ್ತಾರಾ? ನವೀನ್ ಗೌಡ ಕಾರ್ತಿಕ್ ಪುಟ್ಟಿ ಬಂಧನ ಆದ್ರೆ ಮತ್ತಷ್ಟು ಸ್ಫೋಟಕ ಸತ್ಯ ಬಹಿರಂಗಗೊಳ್ಳುತ್ತಾ? ಇದೇ ಈಗ ಸದ್ಯಕ್ಕೆ ಕುತೂಹಲ ಕೆರಳಿಸಿದೆ. ಶಶಿಧರ್, ಪಬ್ಲಿಕ್ ಟಿವಿ, ಹಾಸನ.